ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ಕೆಸೆಟ್‌ಗೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಕೆಸೆಟ್ಟನ್ನು ನಾವು ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು, ಹಾಗೆ ಯಾವ ವಿಷಯಕ್ಕೆ ನಾವು ತುಂಬ ಇಂಪಾರ್ಟೆಂಟನ್ನು ಕೊಡಬೇಕಾಗುತ್ತೆ, ಹೇಗೆ ಓದಬೇಕಾಗುತ್ತೆ ಮತ್ತು ನಾವು ಎಷ್ಟೇ ಓದಿದ್ರೂ ಸಹ ಪರೀಕ್ಷೆಯ ಸಮಯದಲ್ಲಿ ಪರೀಕ್ಷೆಯನ್ನು ಬರೆಯುವ ಸಂದರ್ಭಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತೀವಿ, ಹಾಗೆಯೇ ಪ್ರಶ್ನೆ ಪತ್ರಿಕೆಯನ್ನು ನಾವು ಯಾವ ರೀತಿಯಲ್ಲಿ ಅನಾಲಿಸಿಸನ್ನು ಮಾಡ್ತೇವೆ ಅನ್ನುವಂಥದ್ದು ಸಹ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ನಾವು ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ನಾವು ಎಷ್ಟು ಇಂಪಾರ್ಟೆಂಟನ್ನು ಕೊಡ್ತೇವೋ, ಹೇಗೆ ಓದ್ತೇವೋ ಹಾಗೆಯೇ ನಾವು ಫಸ್ಟ್ ಪೇಪರ್ಗೂ ಸಹ ತುಂಬ ಇಂಪಾರ್ಟೆಂಟನ್ನು ಕೊಡಬೇಕಾಗುತ್ತೆ. ಎರಡೂ ಪೇಪರ್ಗಳಿಗೂ ಸಹ ನಾವು ಇಂಪಾರ್ಟೆಂಟನ್ನು ಕೊಟ್ಟಾಗ ಮಾತ್ರ ನಾವು ಕೆಸೆಟ್‌ನಲ್ಲಿ ಕ್ವಾಲಿಫೈ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಲ್ಲ ಸ್ನೇಹಿತರಿಗೂ ನಾನು ಹೇಳುವುದೇನಂತ ಅಂದರೆ, ಎರಡೂ ಪೇಪರ್ಗಳನ್ನು ಸರಿಯಾದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಓದಿ, ಸಿಲಬಸ್ಸನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ಸಿಲಬಸ್ಸಲ್ಲಿ ಯಾವ ಸಬ್ಜೆಕ್ಟ್ ಬರ್ತದೆ, 10 ಸಬ್ಜೆಕ್ಟ್ ಅಂತ ಅಂದರೆ ಯಾವ್ಯಾವುದು ಬರುತ್ತೆ ಅನ್ನೋದನ್ನು ಇಂಪಾರ್ಟೆಂಟಾಗಿ ಗಮನಿಸಿ. 10 ಸಬ್ಜೆಕ್ಟನ್ನು ಸಹ ನೀವು ಬಾಯಾಟ ಮಾಡಿದ್ರೂ ಪರವಾಗಿಲ್ಲ. 10 ಸಬ್ಜೆಕ್ಟಲ್ಲಿ ಏನು ಬರುತ್ತೆ, ಯಾವುದು ಬರುತ್ತೆ, ಒಂದು ಪ್ರಶ್ನೆ ಬಂತಂದ ತಕ್ಷಣ ನಾವು ಇದೇ ಸಿಲಬಸ್ಸಲ್ಲಿ ಅದು ಪ್ರಶ್ನೆ ಬಂದಿದೆ ಅನ್ನುವಂಥ ರೀತಿಯಲ್ಲಿ ನಾವು ಸಿಲಬಸ್ಸನ್ನು, ಪಠ್ಯಕ್ರಮವನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಂದಿನಿಂದ ಸರಿಯಾಗಿ ಕೆಸೆಟ್‌ಗೆ 8 ತಿಂಗಳು ಮಾತ್ರ ಬಾಕಿ ಇರುವಂಥದ್ದು. ಅಕ್ಟೋಬರ್ 11ನೇ ತಾರೀಕು ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳಿ KEA ತನ್ನ ಒಂದು ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿರುತ್ತೆ. ಎಲ್ಲ ಸ್ನೇಹಿತರು ಸಹ ಇಂದಿನಿಂದಲೇ ನೀವು ಓದೋದಕ್ಕೆ ಪ್ರಾರಂಭ ಮಾಡಿದರೆ ನವಂಬರ್ ಅಷ್ಟರಲ್ಲಿ 2026 ನವಂಬರ್ನಷ್ಟರಲ್ಲಿ ನೀವು ಕೆಸೆಟ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಳುವಂಥದ್ದು ಗ್ಯಾರಂಟಿ ಆಗಿರುತ್ತೆ. ಪ್ರತಿಯೊಂದು ಸಿಲಬಸ್ಸು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಯಾವ ಸಬ್ಜೆಕ್ಟನ್ನು ತುಂಬ ಇಂಪಾರ್ಟೆಂಟಾಗಿ ಓದಬೇಕು, ಯಾವುದನ್ನು ಓದಬಾರ್ದು, ಯಾವುದನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಸಿಲಬಸ್ಸನ್ನು ನೀವು ಗಮನಿಸಿ. ಮೊದಲಿಗೆ ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಅನ್ನು ಗಮನಿಸಿ. ಪೊಲಿಟಿಕಲ್ ಥಿಯರಿನಲ್ಲಿ ಯಾವಾಗಲೂ ಅಷ್ಟೇ 4ರಿಂದ 5 ಕ್ವಶನ್ ಬಂದೇ ಬರುತ್ತೆ ಕಂಪಲ್ಸರಿ. ಫಸ್ಟ್ ಯೂನಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಪೊಲಿಟಿಕಲ್ ಥಾಟ್ ಮತ್ತು ಇಂಡಿಯನ್ ಪೊಲಿಟಿಕಲ್ ಥಾಟ್ ಇದು ಅಷ್ಟೇ. ಥಿಂಕರ್ಸ್ ಬಗ್ಗೆ ಕಡಿಮೆ ಅಂತ ಅಂದ್ರೂ 20ರಿಂದ 25 ಥಿಂಕರ್ಸ್ ಬಗ್ಗೆ ಕ್ವಶನ್ಸು ಬಂದೇ ಬರುತ್ತೆ. ಹಾಗಾಗಿ ಥಿಂಕರ್ಸ್ಗೆ ಮತ್ತು ಫಸ್ಟ್ ಯೂನಿಟಿಗೆ ಯಾವ ರೀತಿಯಾಗಿ ನೀವು ಇಂಪಾರ್ಟೆಂಟನ್ನು ಕೊಟ್ಟು ಕಲಿತೀರೋ ಅಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾವಾಗಲೂ ಅಷ್ಟೇ ಒಂದು ಟಾಪಿಕನ್ನು ನಾವು ಓದ್ತಾ ಇದ್ದೀವಿ ಅಂತ ಅಂದಾಗ ಅದರ ಬಗ್ಗೆ, ಆ ಕಾನ್ಸೆಪ್ಟ್ ಬಗ್ಗೆ ನಮಗೆ ಕ್ಲಿಯರಾಗಿ ಅರ್ಥ ಆಗಿರಬೇಕು. ಆಯಿತಾ? ಇವಾಗ ಫಾರ್ ಎಕ್ಸಾಂಪಲ್ ನಾನಿವಾಗ ಲಿಬರ್ಟಿ ಅಂತ ಹೇಳಿ ತೊಗೊಳ್ತೇನೆ. ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ ಅನ್ನೋದ್ರ ಬಗ್ಗೆ ನಾನು ತೊಗೊಳ್ಳೋದಾದರೆ, ಸ್ವಾತಂತ್ರ್ಯ ಅಂತ ಅಂದರೆ ಏನು ಅನ್ನೋದಾದರೆ, ಸ್ವಾತಂತ್ರ್ಯ ಅನ್ನುವಂಥದ್ದು ಇತರ ವ್ಯಕ್ತಿಗಳಿಗೆ ಹಾನಿ ಮಾಡದ ವ್ಯಕ್ತಿಯ ಕ್ರಿಯೆಗಳ ಮೇಲೆ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲದಿರುವುದನ್ನು ಸ್ವಾತಂತ್ರ್ಯ ಅಂತ ಹೇಳಿ ಕರೀತಾರೆ. ಇಲ್ಲಿ ಏನಂತ ಅಂದರೆ, ಸ್ವಾತಂತ್ರ್ಯ ಅಂದ ತಕ್ಷಣ ನಮಗೆ ಅರ್ಥ ಆಗಬೇಕು ಏನಂತ ಅಂದರೆ, ನಿರ್ಬಂಧಗಳಿರಬಾರ್ದು, ಯಾವುದೇ ವ್ಯಕ್ತಿಗೆ ನಾವು ಹಾನಿಯನ್ನು ಮಾಡಬಾರ್ದು, ಯಾವುದೇ ವ್ಯಕ್ತಿಗೆ ನಾವು ತೊಂದರೆಯನ್ನು ಕೊಡ್ದೇ, ಯಾವುದೇ ಒಂದು ಕೆಲಸಗಳಿಗೆ ನಾವು ನಿರ್ಬಂಧಗಳಿಲ್ದೇ ಇದ್ದರೆ ಅದನ್ನು ನಾವು ಸ್ವಾತಂತ್ರ್ಯ ಅಥವಾ ಲಿಬರ್ಟಿ ಅಂತ ಹೇಳಿ ಕರಿತೀವಿ ಅನ್ನುವಂಥ ರೀತಿಯಲ್ಲಿ ನೀವು ಕಾನ್ಸೆಪ್ಟನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಆಗ ನಮಗೆ ಓದೋದಕ್ಕೆ ಅನುಕೂಲ ಆಗುವಂಥದ್ದು. ಇದು ನಾನು ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದು. ಸ್ವಾತಂತ್ರ್ಯ ಅಂದ ತಕ್ಷಣ ನಮಗೆ ನೆನಪಾಗಬೇಕಾಗಿರೋವಂಥದ್ದು, ಸ್ವಾತಂತ್ರ್ಯದಲ್ಲಿ 2 ರೀತಿಯಾಗಿ ದೃಷ್ಟಿಕೋನಗಳಿದೆ.
ಯಾವ್ಯಾವುದು? ನಕಾರಾತ್ಮಕ ಸ್ವಾತಂತ್ರ್ಯ ಹಾಗೆಯೇ ಸಕಾರಾತ್ಮಕ ಸ್ವಾತಂತ್ರ್ಯ ಅಂತ ಹೇಳಿ. ನಕಾರಾತ್ಮಕ ಸ್ವಾತಂತ್ರ್ಯ ಅಂತ ಅಂದರೆ ಏನು? ಸಕಾರಾತ್ಮಕ ಸ್ವಾತಂತ್ರ್ಯ ಅಂತ ಅಂದರೆ ಏನು? ನಕಾರಾತ್ಮಕ ಸ್ವಾತಂತ್ರ್ಯವನ್ನು ಯಾವೆಲ್ಲ ಥಿಂಕರ್ಸ್ಗಳು, ಚಿಂತಕರು ಇದರ ಬಗ್ಗೆ ಏನು ಹೇಳಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಯಾವ ರೀತಿಯಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ಸಕಾರಾತ್ಮಕ ಸ್ವಾತಂತ್ರ್ಯ ಮತ್ತು ನಕಾರಾತ್ಮಕ ಸ್ವಾತಂತ್ರ್ಯ ಎರಡರಲ್ಲಿಯೂ ಸಹ ಥಿಂಕರ್ಸ್ಗಳು ಬಂದು ಅವರದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಕಾನ್ಸೆಪ್ಟನ್ನು ಸರಿಯಾದ ರೀತಿಯಲ್ಲಿ ಹೀಗೆ ಅರ್ಥ ಮಾಡ್ಕೋಬೇಕಾಗುತ್ತೆ. ನಕಾರಾತ್ಮಕ ಸ್ವಾತಂತ್ರ್ಯದಲ್ಲಿ ಜಾನ್ ಲಾಕ್ರವರು ಬರ್ತಾರೆ, ಅಡಮ್ ಸ್ಮಿತ್ ಬರ್ತಾರೆ, ಇಶಾ ಬರ್ಲಿನ್ ಅವರು ಬರ್ತಾರೆ, ಜೇಮ್ಸ್ ಮಿಲ್ ಅವರು ಬರ್ತಾರೆ. ಹೀಗೆ ತುಂಬ ಚಿಂತಕರು ಇದರಲ್ಲಿ ನೆಗೆಟಿವ್ ಲಿಬರ್ಟಿಗೆ ಸಂಬಂಧಪಟ್ಟಂತೆ ಹಲವಾರು ಚಿಂತಕರು ಇದರಲ್ಲಿ ಬರ್ತಾರೆ. ಹಾಗೆಯೇ ಪಾಸಿಟಿವ್ ಲಿಬರ್ಟಿನಲ್ಲಿ ನಾವು TH ಗ್ರೀನ್ ಅವರನ್ನು ನೋಡ್ತೇವೆ, LT ಆಬ್ಸ್ ಅವರನ್ನು ನೋಡ್ತೇವೆ, HJ ಲಾಸ್ಕಿ ಅವರನ್ನು ನೋಡ್ತೇವೆ. ಹಾಗೆಯೇ ಸ್ವಾತಂತ್ರ್ಯದ ಕುರಿತು ಕೆಲವು ಚಿಂತಕರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಒಂದೆರಡು ಜನ ನೋಡೋದಾದರೆ ಏನು ನೋಡ್ತೇವೆ ಅಂತಂದರೆ, ಇವಾಗ TH ಗ್ರೀನ್ ಅವರು ಹೇಳ್ತಾರೆ, ಮಾಡಲು ಯೋಗ್ಯವೆನಿಸುವ ಕೆಲಸವನ್ನು ಅಥವಾ ಅನುಭವಿಸಲು ಯೋಗ್ಯವೆನಿಸುವುದನ್ನು ಅನುಭವಿಸುವ ಸಕಾರಾತ್ಮಕ ಶಕ್ತಿಯೇ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. JS ಮಿಲ್ರವ್ರು ಹೇಳ್ತಾರೆ, ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ ಸರಿಯಲ್ಲ ಅಂತ ಹೇಳ್ತಾರೆ. ಜಾನ್ ಲಾಕ್ರವರು ಹೇಳ್ತಾರೆ, ಎಲ್ಲಿ ಕಾನೂನು ಇರುವುದಿಲ್ಲವೋ ಅಲ್ಲಿ ಸ್ವಾತಂತ್ರ್ಯವೂ ಇರುವುದಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲದನ್ನು ಅಷ್ಟೇ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಆದರೆ ಬಾಯಾಟೆ ಮಾಡಿ ಸರಿಯಾದ ರೀತಿಯಲ್ಲಿ ನೀವು ಕಾನ್ಸೆಪ್ಟನ್ನು ಸರಿಯಾದ ರೀತಿ ಅರ್ಥ ಮಾಡಿಕೊಂಡಾಗ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆ ಬಂದಾಗ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಆಯ್ಕೆ ಮಾಡೋದಕ್ಕೆ ನಮಗೆ ಸರಿಯಾಗುತ್ತೆ. ಇಲ್ಲಿ ನಮಗೆ ಸ್ವಾತಂತ್ರ್ಯ ಅಂದ ತಕ್ಷಣ ಸ್ವಾತಂತ್ರ್ಯ ಅಂದರೆ ಏನು ಅನ್ನುವಂಥದ್ದು ಸರಿಯಾದ ರೀತಿ ಅರ್ಥ ಆಗಬೇಕು. ನಂತರ ಸ್ವಾತಂತ್ರ್ಯ ಅಂದಾಗ ಅದರಲ್ಲಿ ಯಾವ ರೀತಿಯಾದಂಥ ದೃಷ್ಟಿಕೋನಗಳಿದ್ದಾವೆ, ಯಾವುದಿದೆ, ಎರಡು ರೀತಿ ಅಂತ ಹೇಳಿದೆ, ನೆಗೆಟಿವ್ ಆ್ಯಂಡ್ ಪಾಸಿಟಿವ್, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಸ್ವಾತಂತ್ರ್ಯ ಇದೆ. ಅದ್ರ ಬಗ್ಗೆ ಯಾವ್ಯಾವ ಚಿಂತಕರು ಯಾವ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ, ಅದರಲ್ಲಿ ನೆಗೆಟಿವ್ ಚಿಂತಕರು ಯಾರು, ಪಾಸಿಟಿವ್ ಚಿಂತಕರು ಯಾರು ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಿ ಅರ್ಥ ಮಾಡ್ಕೊಬೇಕು. ಸ್ವಾತಂತ್ರ್ಯದ ಬಗ್ಗೆ ಚಿಂತಕರು ಏನೇನು ಹೇಳಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇಷ್ಟು ಕಾನ್ಸೆಪ್ಟನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರಿ ಅಂದಾಗ ನಮಗೆ ಯಾವುದು ಸಹ ಕಷ್ಟ ಅಂತ ಅನಿಸಲ್ಲ. ಇದಿಷ್ಟು ಮೊದಲ ಯೂನಿಟ್ಗೆ ಸಂಬಂಧಪಟ್ಟಿರುವಂಥದ್ದು. ಈಗ ನಾವು ಯೂನಿಟ್ 3ನಲ್ಲಿ ಧರ್ಮಶಾಸ್ತ್ರವನ್ನು ನೋಡುವಂಥದ್ದಾದರೆ, ಇಲ್ಲಿ ಮನುಸ್ಮೃತಿ ಅನ್ನುವಂಥದ್ದು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಧರ್ಮಶಾಸ್ತ್ರ ಮನುಸ್ಮೃತಿಗೆ ಸಂಬಂಧಪಟ್ಟಿರುವಂಥದ್ದು. ಮನುಸ್ಮೃತಿಯನ್ನು ಮನು ಬರೆದಿರುವಂಥದ್ದು. ಧರ್ಮಶಾಸ್ತ್ರ ಅಂದರೆ ಏನು, ಅದು ಏನನ್ನು ಹೇಳುತ್ತೆ, ಎಷ್ಟು ಚಾಪ್ಟರ್ಗಳನ್ನು ಅದು ಒಳಗೊಂಡಿದೆ, ಇದರಲ್ಲಿರುವಂತಹ ಯಾವ ಚಾಪ್ಟರು, ಯಾವ ಯೂನಿಟ್, ಇದರಲ್ಲಿ ಮನುಸ್ಮೃತಿಯಲ್ಲಿ ಮನು ಬರೆದಿರುವಂತಹ ಚಾಪ್ಟರ್ನಲ್ಲಿ ಯಾವ ಚಾಪ್ಟರು ತುಂಬ ಇಂಪಾರ್ಟೆಂಟ್ ಆಗಿದೆ, ಇಷ್ಟು ದಿನಗಳಲ್ಲಿ ಯಾವ ಚಾಪ್ಟರ್ನ ಕುರಿತು ಪ್ರಶ್ನೆಗಳು ಉದ್ಭವ ಆಗಿದೆ. ಅಂದರೆ KSET ಆಗಿರ್ಬೋದು, ಮೈಸೂರು ಯೂನಿವರ್ಸಿಟಿಯಲ್ಲಿ ನಡೆಸಿರುವಂತಹ KSET ಪ್ರಶ್ನೆ ಪತ್ರಿಕೆಯಲ್ಲಿ ಮನುಸ್ಮೃತಿಯ ಕುರಿತು ಪ್ರಶ್ನೆಗಳು ಬಂದಿದ್ದಾವೆ. ಇದನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳಿ. ಮನುಸ್ಮೃತಿಯಲ್ಲಿ 4 ಮುಖ್ಯ ಭಾಗಗಳನ್ನು ಆಗಿ ವರ್ಗೀಕರಣ ಮಾಡಿದ್ದಾರೆ. ಯಾವ್ಯಾವುದಂತ ಅಂದರೆ ಆಚಾರ, ವ್ಯವಹಾರ, ಪ್ರಾಯಶ್ಚಿತ, ಅಂತ್ಯ ಅನ್ನೋದ್ರ ಬಗ್ಗೆ ಇವ್ರು ತಿಳಿಸಿದ್ದಾರೆ. ಹಾಗೆಯೇ ಇದು 12 ಚಾಪ್ಟರ್ಗಳನ್ನು ಇದು ಒಳಗೊಂಡಿರುವಂಥದ್ದು. 7ನೇ ಚಾಪ್ಟರು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು, ಇದು ಕ್ವಶನ್ನು ಸಹ ಆಗಿದೆ. ಏನಂತ ಅಂದರೆ 7ನೇ ಚಾಪ್ಟರು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ, ರಾಜನು ದೈವಿಕ ಹಕ್ಕಿನ ಸಿದ್ಧಾಂತದ ಮೂಲಕ ಕಾರ್ಯ ಮಾಡುತ್ತಾನೆ ಅಂತ ಹೇಳಿ 7ನೇ ಚಾಪ್ಟರು ತುಂಬ ಇಂಪಾರ್ಟೆಂಟ್ ಆಗಿರೋದು. ಧರ್ಮಶಾಸ್ತ್ರ ಅಂದ ತಕ್ಷಣ ನಮಗೆ ನೆನಪಾಗಬೇಕಾಗಿರೋದು, ಇದು ಯಾರು ಬರೆದಿರೋದು, ಯಾವುದಕ್ಕೆ ಸಂಬಂಧಪಟ್ಟಿದೆ, ಎಷ್ಟು ಚಾಪ್ಟರ್ಗಳನ್ನು ಒಳಗೊಂಡಿದೆ, ಈ ಧರ್ಮಶಾಸ್ತ್ರ ಅನ್ನುವಂಥದ್ದು ಏನನ್ನು ಹೇಳ್ತಾ ಹೋಗುತ್ತೆ
ಅನ್ನೋದನ್ನು ಕಾನ್ಸೆಪ್ಟನ್ನು ಸರಿಯಾದ ರೀತಿಯಲ್ಲಿ ನೀವು ಕ್ಲಿಯರ್ ಮಾಡಿಕೊಂಡಾಗ ಉತ್ತರಿಸೋದಕ್ಕೆ ತುಂಬ ಈಸಿ ಆಗುತ್ತೆ. ಇಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮುಂದಿನ ಕಾನ್ಸೆಪ್ಟ್ಗಳೊಂದಿಗೆ ಸಿಗ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಗಳನ್ನು ಮಾಡಿ. ಧನ್ಯವಾದಗಳು.